ಕ್ರಿಕೆಟರ್ ಸಚಿನ್ ಪಂಚನಾಳ್ ಆತ್ಮಹತ್ಯೆ ಆಗಿದೆ. ನಿನ್ನೆಯಷ್ಟೇ ಬಿಜೆಪಿ ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ವಿಚಾರ ಸರ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಪಕ್ಷದಿಂದ ಮತ್ತು ಕುಟುಂಬದಿಂದ ಕೂಡ ರಾಜೀನಾಮೆ ಕೊಡಬೇಕು, ಯಾಕಂತಂದರೆ ಅವರೇ ನೇರವಾಗಿ ತಪ್ಪಿತಸ್ಥರು ಅನ್ನುವಂಥದ್ದು ತಮ್ಮ ಆರೋಪ. ಸೊ ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಏನು ಆಗ್ರಹವನ್ನು ಮಾಡ್ತೀರಿ? ನೋಡಿ, ಪ್ರಿಯಾಂಕ ವಿಚಾರದಲ್ಲಿ ನಮ್ಮದು ಯಾರ್ದು ವೈಯಕ್ತಿಕ ವಿಚಾರ ಅಲ್ಲ. ಡೆತ್ ನೋಟ್ನಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸುಪಾರಿ ಅವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಇದು ರಾಜು ಕಪ್ಪನವ್ರಿಗೆ ಸುಪಾರಿ ವಿಷಯ ಏನಿತ್ತು? ಇದು ಯಾರು ಕೊಟ್ಟರು? ಇವತ್ತು ಯಾರು ಇವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ತೊಂದರೆ ಕೊಡಬಹುದು ಅಂಥವ್ರ ಹೆಸರುಗಳೇ ಇರೋದು ಒಂದು. ಅದರಿಂದಾಗಿ ಇದರಲ್ಲೂ ಕೂಡ ಹೇಳಿದ್ದಾರೆ, ಅವನನ್ನು ರೂಮ್ನಲ್ಲಿ ವಾರಗಟ್ಟಲೆ ಕೂಡ ಹಾಕಿದ್ದಾರೆ ಸಚಿನ್ನ. ಅದಾದ ಮೇಲೆ ಇದೆಲ್ಲ ಆಗಿರೋದು. ಅಂದಮೇಲೆ ಅವ್ರ ಮನೆಗೆ ದೊಡ್ಡ ಥ್ರೆಟ್ ಇದೆ ಆ ಫ್ಯಾಮಿಲಿಗೆ ಅಂತಂದಮೇಲೆ ಅವನು ಅದಕ್ಕೆ ನೊಂದು ಬೇಸರಾಗಿ ಅವನು ಮಾಡ್ಕೊಂಡಿರೋದು. ಡೆತ್ ನೋಟು ಇಟ್ಟು ಒಬ್ಬ ಸ್ವೀಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ಅವನಿಗೆ ಎಷ್ಟು ಅನ್ಯಾಯ ಆಗಿರ್ತದೆ, ಎಷ್ಟು ನೋವಾಗಿರ್ತದೆ, ಬೇಸರ ಆಗಿರ್ತದೆ. ಈ ನೀತಿ ಅಲ್ಲ ಯಾರು ಹೇಳಿರೋದು? ಪ್ರಿಯಾಂಕ ಖರ್ಗೆ ಅವರು. ಇದು ನೀತಿ ಹೇಳಲಿಕ್ಕೆ ಬದನೆಕಾಯಿ ತಿನ್ನಕ ಇರೋದು. ನೀವು ಬದನೆಕಾಯಿ ಮಂತ್ರಿಗಿರಿ ಮಾಡಬೇಡಿ. ನೀತಿ ಹೇಳಿದಿರಲ್ಲ, ಆ ನೀತಿಗೆ ನೀವೇ ಹೇಳಿದ ನೀತಿಗೆ ಈಗ ನೀವು ಬೆಲೆ ಕೊಡಿ. ಅದರಿಂದಾಗಿ ನಿಮ್ಮ ಹೆಸರು ಇವಾಗ ಪ್ರಸ್ತಾಪ ಆಗಿರ್ತದೆ. ನೀವು ರಾಜೀನಾಮೆ ಕೊಡಿ. ಅದರಲ್ಲಿ ನಿಮ್ಮ ಹೆಸರು ಬರಲಿಲ್ಲ, ನೀವೇನು ಇದರಲ್ಲಿ ನಿರ್ದೋಷಿ ಅಂತಂದರೆ ಆಮೇಲೆ ನೀವು ಆಗಿ ನಮ್ಮದೇನಿದ್ರಂತ. ಇವತ್ತು ಅವರಿಗೆ ನ್ಯಾಯ ಸಿಗಬೇಕಂದ್ರೆ ಇವತ್ತು ಏನು ಇದು ಬಂದಿದೆ, ಇದನ್ನೆಲ್ಲ ನೀವು ಅಧಿಕಾರದಲ್ಲಿದ್ದರೆ ಮುಚ್ಚಾಕ್ತೀರಿ, ಎಲ್ರಿಗೂ ಗೊತ್ತಿದೆ. ಯಾಕೆ ಅಂತಂದರೆ ಇವತ್ತು ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದವರೆಗೂ ನೀವು ಪ್ರಬಲರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಕಾರಣದಿಂದ ಈ ಕೇಸು ಮುಚ್ಚೋಗ್ತದೆ ಅನ್ನೋದೇ ಎಲ್ಲರಿಗೆ ಇರ್ತಕ್ಕಂಥ ಅಭಿಪ್ರಾಯ. ಇದಕ್ಕೆ ಉತ್ತರ ಕೊಡಬೇಕಂತಂದರೆ ನೀವೇ ಇವತ್ತು ಇದನ್ನು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಬೇಕು ಅನ್ನೋದು ನನ್ನ ಇದು. ಸರ್, ಈಗ CBI ತನಿಖೆ ಆಗಬೇಕು ಅನ್ನೋಂಥದ್ದು BJPಯ ಆಗ್ರಹ. ಆದರೆ ಈಗ ರಾಜ್ಯ ಸರ್ಕಾರ COD ತನಿಖೆ ಕೊಟ್ಟಿದೆ. ಸೊ ಅಂದರೆ ಈ ತನಿಖೆ ಒಪ್ಪುಗೊಳ್ತೀರಾ? ಹೇಗೆ ಅದು ಕ್ಲೀನ್ ಚಿಟ್ಟೇ ಬರುತ್ತೆ, ಈಗಲೇ ಹೇಳ್ತೀನಿ. ಯಾಕೆ ಅಂದರೆ ಈಗೆಲ್ಲ ಬಂದಿರೋದು SIT ಕೊಟ್ರಿ, COD ಕೊಟ್ರಿ, ಯಾವ ಕೊಟ್ಟರು ಕೂಡ ಅದರಲ್ಲಿ ರಿಸಲ್ಟ್ ಬರಲ್ಲ. ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇರೋದು. ಅದರಿಂದ ಇದು ಫ್ಯಾಮಿಲಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಪೊಲೀಸ್ನವರಿಂದ ಏನು ನಮಗೆ ನ್ಯಾಯ ಸಿಗೋದಿಲ್ಲ. ನಮಗೆ ನ್ಯಾಯ ಸಿಗಬೇಕಂದ್ರೆ CBI ಆಗಬೇಕು ಅಂತ ಅವರು ಹೇಳ್ತಾರೆ. ಇದು ಇಂಟರ್ಸ್ಟೇಟ್ ವಿಷಯ ಇರೋದ್ರಿಂದ ನೋಡಿ, ಸುಯಿಸೈಡ್ ಒಂದು ಕಡೆ ಆದರೆ ಸುಪಾರಿ ಈಸ್ ಎ ಬಿಗ್ಗೆಸ್ಟ್ ಥಿಂಗ್ ಇಯರ್. ಸುಪಾರಿ ಅನ್ನೋದು ತಮಾಷೆ ವಿಷಯ ಅಲ್ಲ. ಆದ್ದರಿಂದ ಇದು CBIಗೆ ಕೊಡಬೇಕು. ಅವ್ರು ಕೊಟ್ಟೇ ಕೊಡ್ತಾರೆ, ನಾವು ಬಿಡೋದಿಲ್ಲ, ಹೋರಾಟ ಮಾಡ್ತೇವೆ. ಸರ್, ರಾಜು ಕಪ್ನೂರ್ ಅವರ ಸಹೋದರ ಪ್ರಕಾಶ್ ಕಪ್ನೂರ್ ಅವರು ಒಂದು ಆರೋಪ ಮಾಡಿದ್ದಾರೆ. ನಮ್ಮ ಸಹೋದರನಿಂದಲೇ ಅವರ ಸ್ನೇಹಿತರಿಂದ ಹಣವನ್ನು ಪಡ್ಕೊಂಡು ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅವ್ರ ಸಹೋದರ ಈ ಯಾವುದೇ ಪಟ್ಟಿಯಲ್ಲಿಲ್ಲ. ಹೊರಗಡೆ ನಿಂತು ಯಾರೇ ಮಾತಾಡಿದ್ರು ಅದಕ್ಕೆ ಬೆಲೆ ಇಲ್ಲ. ಈಗ ಅವ್ರು ಏನೇ ಹೇಳೋದಿದ್ರೆ ಅದನ್ನು ಇದು ಇನ್ವೆಸ್ಟಿಗೇಷನ್ ಮಾಡುವಾಗ CBI ಮುಂದೆ ಹೇಳಲಿಕ್ಕೆ ಹೇಳಿ ಅವರು ತೀರ್ಮಾನ ತಗೊಳ್ತಾರೆ. ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ನಾನು 3 ಬಾರಿ ಸಚಿವ, ಸೊ ನಾನು RSS ವಿರೋಧಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲ ಈಗ ಅವರು ಏನೋ ಚರ್ಮ ಉಳಿಸ್ಕೊಳಕ್ಕೆ ಮಾತಾಡೋ ಮಾತುಗಳು. 3 ಸಾರಿ ನೀವು ಸಚಿವ, ಎಷ್ಟು ಸಾರಿ ಗೆದ್ದಿದ್ದೀರಿ? SN ನಾರಾಯಣಸ್ವಾಮಿ 3 ಸಾರಿ ಗೆದ್ದಿದ್ರು, ಮಂತ್ರಿ ಕೊಟ್ಟರಾ? ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರಾ? ಅದೇ ನಮ್ಮ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದಿದ್ದಾರೆ, ಕೊಟ್ಟಿದ್ದಾರಾ? ಅವರನ್ನು ತುಳಿದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ನೀವು ಮಂತ್ರಿ ಆಗಿರೋದೇ ಹೊರತು ನಿಮ್ಮ ಯೋಗ್ಯತೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಅಲ್ಲ ಅದು. ಇವರೆಲ್ಲರನ್ನು ತುಳಿದು ದಲಿತರನ್ನೇ ತುಳಿತಾರಂತಾರಲ್ಲ ನೋಡಿದೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮಂಥ ಅವ್ರನ್ನೆಲ್ಲ ಹಾಳು ಮಾಡಿದ್ದರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರತು ಯಾವ ದಲಿತರನ್ನು ನೀವು ಉದ್ಧಾರ ಮಾಡಿಲ್ಲ. 3 ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರ್ಕ ಮಂತ್ರಿ ಅಂತ ಹೇಳ್ತಾರೆ ಹೊರತು, ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಹೊರತು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ, ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ. ಕಾಂಗ್ರೆಸ್ನವ್ರು 106 ಜನ ನನಗೆ ಫೋನ್ ಮಾಡಿದ್ದಾರೆ, ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮೊದಲು ಅವನ್ನ ಮಟ್ಟ ಹಾಕಿ ಅಂತ. ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ, ನಮಗದೆಲ್ಲ ಬೇಕಾಗಿಲ್ಲ. ಅವರು ಗೌರವದಿಂದ ಇದಕ್ಕೆ ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟು ಅವ್ರಿಗೆ ನ್ಯಾಯ ಕೊಡುವಂಥದ್ದು ಮಾಡಿದರೆ ನಮಗೆ ತೃಪ್ತಿ ಆಗ್ತದೆ, ನಮಗೇನು ಬೇಕಾಗಿಲ್ಲ.
ಕ್ರಿಕೆಟರ್ ಸಚಿನ್ ಪಂಚನಾಳ್ ಆತ್ಮಹತ್ಯೆ ಆಗಿದೆ. ನಿನ್ನೆಯಷ್ಟೇ ಬಿಜೆಪಿ ಒಂದು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿರತಕ್ಕಂಥದ್ದು. ನಮ್ಮ ಜೊತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಒಂದು ವಿಚಾರ ಸರ್, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಪಕ್ಷದಿಂದ ಮತ್ತು ಕುಟುಂಬದಿಂದ ಕೂಡ ರಾಜೀನಾಮೆ ಕೊಡಬೇಕು, ಯಾಕಂತಂದರೆ ಅವರೇ ನೇರವಾಗಿ ತಪ್ಪಿತಸ್ಥರು ಅನ್ನುವಂಥದ್ದು ತಮ್ಮ ಆರೋಪ. ಸೊ ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಏನು ಆಗ್ರಹವನ್ನು ಮಾಡ್ತೀರಿ? ನೋಡಿ, ಪ್ರಿಯಾಂಕ ವಿಚಾರದಲ್ಲಿ ನಮ್ಮದು ಯಾರ್ದು ವೈಯಕ್ತಿಕ ವಿಚಾರ ಅಲ್ಲ. ಡೆತ್ ನೋಟ್ನಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಿದೆ. ಸುಪಾರಿ ಅವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ? ಇದು ರಾಜು ಕಪ್ಪನವ್ರಿಗೆ ಸುಪಾರಿ ವಿಷಯ ಏನಿತ್ತು? ಇದು ಯಾರು ಕೊಟ್ಟರು? ಇವತ್ತು ಯಾರು ಇವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ತೊಂದರೆ ಕೊಡಬಹುದು ಅಂಥವ್ರ ಹೆಸರುಗಳೇ ಇರೋದು ಒಂದು. ಅದರಿಂದಾಗಿ ಇದರಲ್ಲೂ ಕೂಡ ಹೇಳಿದ್ದಾರೆ, ಅವನನ್ನು ರೂಮ್ನಲ್ಲಿ ವಾರಗಟ್ಟಲೆ ಕೂಡ ಹಾಕಿದ್ದಾರೆ ಸಚಿನ್ನ. ಅದಾದ ಮೇಲೆ ಇದೆಲ್ಲ ಆಗಿರೋದು. ಅಂದಮೇಲೆ ಅವ್ರ ಮನೆಗೆ ದೊಡ್ಡ ಥ್ರೆಟ್ ಇದೆ ಆ ಫ್ಯಾಮಿಲಿಗೆ ಅಂತಂದಮೇಲೆ ಅವನು ಅದಕ್ಕೆ ನೊಂದು ಬೇಸರಾಗಿ ಅವನು ಮಾಡ್ಕೊಂಡಿರೋದು. ಡೆತ್ ನೋಟು ಇಟ್ಟು ಒಬ್ಬ ಸ್ವೀಸೈಡ್ ಮಾಡ್ಕೊಳ್ತಾನೆ ಅಂತಂದರೆ ಅವನಿಗೆ ಎಷ್ಟು ಅನ್ಯಾಯ ಆಗಿರ್ತದೆ, ಎಷ್ಟು ನೋವಾಗಿರ್ತದೆ, ಬೇಸರ ಆಗಿರ್ತದೆ. ಈ ನೀತಿ ಅಲ್ಲ ಯಾರು ಹೇಳಿರೋದು? ಪ್ರಿಯಾಂಕ ಖರ್ಗೆ ಅವರು. ಇದು ನೀತಿ ಹೇಳಲಿಕ್ಕೆ ಬದನೆಕಾಯಿ ತಿನ್ನಕ ಇರೋದು. ನೀವು ಬದನೆಕಾಯಿ ಮಂತ್ರಿಗಿರಿ ಮಾಡಬೇಡಿ. ನೀತಿ ಹೇಳಿದ್ದೀರಲ್ಲ, ಆ ನೀತಿಗೆ ನೀವೇ ಹೇಳಿದ ನೀತಿಗೆ ಈಗ ನೀವು ಬೆಲೆ ಕೊಡಿ. ಅದರಿಂದಾಗಿ ನಿಮ್ಮ ಹೆಸರು ಇವಾಗ ಪ್ರಸ್ತಾಪ ಆಗಿರ್ತದೆ. ನೀವು ರಾಜೀನಾಮೆ ಕೊಡಿ. ಅದರಲ್ಲಿ ನಿಮ್ಮ ಹೆಸರು ಬರಲಿಲ್ಲ, ನೀವೇನು ಇದರಲ್ಲಿ ನಿರ್ದೋಷಿ ಅಂತಂದರೆ ಆಮೇಲೆ ನೀವು ಆಗಿ ನಮ್ಮದೇನಿದ್ದಂತ. ಇವತ್ತು ಅವರಿಗೆ ನ್ಯಾಯ ಸಿಗಬೇಕಂದ್ರೆ ಇವತ್ತು ಏನು ಇದು ಬಂದಿದೆ, ಇದನ್ನೆಲ್ಲ ನೀವು ಅಧಿಕಾರದಲ್ಲಿದ್ದರೆ ಮುಚ್ಚಾಕ್ತೀರಿ, ಎಲ್ರಿಗೂ ಗೊತ್ತಿದೆ. ಯಾಕೆ ಅಂತಂದರೆ ಇವತ್ತು ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದವರೆಗೂ ನೀವು ಪ್ರಬಲರು ಅನ್ನೋದು ಎಲ್ರಿಗೂ ಗೊತ್ತಿದೆ. ಆ ಕಾರಣದಿಂದ ಈ ಕೇಸು ಮುಚ್ಚೋಗ್ತದೆ ಅನ್ನೋದೇ ಎಲ್ಲರಿಗೆ ಇರ್ತಕ್ಕಂಥ ಅಭಿಪ್ರಾಯ. ಇದಕ್ಕೆ ಉತ್ತರ ಕೊಡಬೇಕಂತಂದರೆ ನೀವೇ ಇವತ್ತು ಇದನ್ನು ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡಬೇಕು ಅನ್ನೋದು ನನ್ನ ಇದು. ಸರ್, ಈಗ CBI ತನಿಖೆ ಆಗಬೇಕು ಅನ್ನೋಂಥದ್ದು BJPಯ ಆಗ್ರಹ. ಆದರೆ ಈಗ ರಾಜ್ಯ ಸರ್ಕಾರ COD ತನಿಖೆ ಕೊಟ್ಟಿದೆ. ಸೊ ಅಂದರೆ ಈ ತನಿಖೆ ಒಪ್ಪುಗೊಳ್ತೀರಾ? ಹೇಗೆ? ಅದು ಕ್ಲೀನ್ ಚಿಟ್ಟೇ ಬರುತ್ತೆ, ಈಗಲೇ ಹೇಳ್ತೀನಿ. ಯಾಕೆ ಅಂದರೆ ಈಗೆಲ್ಲ ಬಂದಿರೋದು SIT ಕೊಟ್ರಿ, COD ಕೊಟ್ರಿ, ಯಾವ ಕೊಟ್ಟರು ಕೂಡ ಅದರಲ್ಲಿ ರಿಸಲ್ಟ್ ಬರಲ್ಲ. ನಿಮ್ಮನ್ನು ನೀವು ಇದು ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇರೋದು. ಅದರಿಂದ ಇದು ಫ್ಯಾಮಿಲಿಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಪೊಲೀಸ್ನವರಿಂದ ಏನು ನಮಗೆ ನ್ಯಾಯ ಸಿಗೋದಿಲ್ಲ. ನಮಗೆ ನ್ಯಾಯ ಸಿಗಬೇಕಂದ್ರೆ CBI ಆಗಬೇಕು ಅಂತ ಅವರು ಹೇಳ್ತಾರೆ. ಇದು ಇಂಟರ್ಸ್ಟೇಟ್ ವಿಷಯ ಇರೋದ್ರಿಂದ ನೋಡಿ, ಸುಯಿಸೈಡ್ ಒಂದು ಕಡೆ ಆದರೆ ಸುಪಾರಿ ಈಸ್ ಎ ಬಿಗ್ಗೆಸ್ಟ್ ಥಿಂಗ್ ಇಯರ್. ಸುಪಾರಿ ಅನ್ನೋದು ತಮಾಷೆ ವಿಷಯ ಅಲ್ಲ. ಆದ್ದರಿಂದ ಇದು CBIಗೆ ಕೊಡಬೇಕು. ಅವ್ರು ಕೊಡ್ತಾರೆ, ನಾವು ಬಿಡೋದಿಲ್ಲ, ಹೋರಾಟ ಮಾಡ್ತೇವೆ. ಸರ್, ರಾಜು ಕಪ್ನೂರ್ ಅವರ ಸಹೋದರ ಪ್ರಕಾಶ್ ಕಪ್ನೂರ್ ಅವರು ಒಂದು ಆರೋಪ ಮಾಡಿದ್ದಾರೆ. ನಮ್ಮ ಸಹೋದರನಿಂದಲೇ ಅವರ ಸ್ನೇಹಿತರಿಂದ ಹಣವನ್ನು ಪಡ್ಕೊಂಡು ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅವ್ರ ಸಹೋದರ ಈ ಯಾವುದೇ ಪಟ್ಟಿಯಲ್ಲಿಲ್ಲ. ಹೊರಗಡೆ ನಿಂತು ಯಾರೇ ಮಾತಾಡಿದ್ರು ಅದಕ್ಕೆ ಬೆಲೆ ಇಲ್ಲ. ಈಗ ಅವ್ರು ಏನೇ ಹೇಳೋದಿದ್ರೆ ಅದನ್ನು ಇದು ಇನ್ವೆಸ್ಟಿಗೇಷನ್ ಮಾಡುವಾಗ CBI ಮುಂದೆ ಹೇಳಲಿಕ್ಕೆ ಹೇಳಿ ಅವರು ತೀರ್ಮಾನ ತಗೊಳ್ತಾರೆ. ಸಚಿವರು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ, ನಾನು 3 ಬಾರಿ ಸಚಿವ, ಸೊ ನಾನು RSS ವಿರೋಧಿ ಅನ್ನೋ ಒಂದೇ ಕಾರಣಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲ ಈಗ ಅವರು ಏನೋ ಚರ್ಮ ಉಳಿಸ್ಕೊಳಕ್ಕೆ ಮಾತಾಡೋ ಮಾತುಗಳು. 3 ಸಾರಿ ನೀವು ಸಚಿವ, ಎಷ್ಟು ಸಾರಿ ಗೆದ್ದಿದ್ದೀರಿ? SN ನಾರಾಯಣ ಸ್ವಾಮಿ 3 ಸಾರಿ ಗೆದ್ದಿದ್ರು, ಮಂತ್ರಿ ಕೊಟ್ಟರಾ? ನರೇಂದ್ರ ಸ್ವಾಮಿ 3 ಸಾರಿ ಗೆದ್ದಿದ್ದಾರೆ, ಮಂತ್ರಿ ಕೊಟ್ಟಿದ್ದಾರಾ? ಅದೇ ನಮ್ಮ ಸಮುದಾಯದಲ್ಲೇ ಹೇಳ್ತಾ ಇದ್ದೀನಿ. ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದಿದ್ದಾರೆ, ಕೊಟ್ಟಿದ್ದಾರಾ? ಅವರನ್ನು ತುಳಿದು ನಿಮ್ಮ ತಂದೆಯವರ ಇನ್ಫ್ಲೂಯೆನ್ಸಿಂದ ನೀವು ಮಂತ್ರಿ ಆಗಿರೋದೇ ಹೊರತು ನಿಮ್ಮ ಯೋಗ್ಯತೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಅಲ್ಲ ಅದು. ಇವರೆಲ್ಲರನ್ನು ತುಳಿದು ದಲಿತರನ್ನೇ ತುಳಿತಾರಂತಾರಲ್ಲ ನೋಡಿದೆ. ಆಮೇಲೆ ಅಷ್ಟೇ ಅಲ್ಲ, ನಮ್ಮಂಥ ಅವ್ರನ್ನೆಲ್ಲ ಹಾಳು ಮಾಡಿದ್ದರಿಂದನೇ ನಾವೆಲ್ಲ ಹೊರಗಡೆ ಬರಬೇಕಾಯ್ತು. ಇವರ ದಲಿತರ ಸಮಾಧಿಯ ಮೇಲೆ ನಿಮ್ಮ ಸಾಮ್ರಾಜ್ಯ ಕಟ್ಟಿದ್ದೀರೇ ಹೊರತು ಯಾವ ದಲಿತರನ್ನು ನೀವು ಉದ್ಧಾರ ಮಾಡಿಲ್ಲ. 3 ಸಾರಿ ನೀವು ಆದರೂ ಕೂಡ ಇವತ್ತಿಗೂ ಕೂಡ ನೀವು ಬಾಯರ್ಕ ಮಂತ್ರಿ ಅಂತ ಹೇಳ್ತಾರೆ ಹೊರತು, ಟ್ರೋಲ್ ಮಿನಿಸ್ಟರ್ ಅಂತ ಹೇಳ್ತಾರೆ ಹೊರತು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಸಮಾಜದಲ್ಲೂ ಇಲ್ಲ, ಎಲ್ಲೆಲ್ಲ ಕಾಂಗ್ರೆಸ್ಸಲ್ಲೂ ಇಲ್ಲ. ಕಾಂಗ್ರೆಸ್ನವ್ರು 106 ಜನ ನನಗೆ ಫೋನ್ ಮಾಡಿದ್ದಾರೆ, ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮೊದಲು ಅವನ್ನ ಮಟ್ಟ ಹಾಕಿ ಅಂತ. ನಮಗೇನು ಮಟ್ಟ ಹಾಕೋ ಅವಶ್ಯಕತೆ ಇಲ್ಲ, ನಮಗದೆಲ್ಲ ಬೇಕಾಗಿಲ್ಲ. ಅವರು ಗೌರವದಿಂದ ಇದಕ್ಕೆ ಬೆಲೆ ಕೊಟ್ಟು ರಾಜೀನಾಮೆ ಕೊಟ್ಟು ಅವ್ರಿಗೆ ನ್ಯಾಯ ಕೊಡುವಂಥದ್ದು ಮಾಡಿದರೆ ನಮಗೆ ತೃಪ್ತಿ ಆಗ್ತದೆ, ನಮಗೇನು ಬೇಕಾಗಿಲ್ಲ.
ಥ್ಯಾಂಕ್ ಯು. ಇದು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ನಮಗೆ ಈಗ ಹೋರಾಟ ಮುಖ್ಯ, ಸೊ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸ್ಬೇಕು, ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಂಪರ್ಸನ್ ಲಕ್ಷ್ಮಿ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.